ಸಚಿವ ಸ್ಥಾನ ಸಾಕಷ್ಟು ಜನ ಈಗ ಮತ್ತೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಎಲ್ಲಾರ್ದು ಬಹಳ ಡಿಮ್ಯಾಂಡ್, ನಾವು ಮಂತ್ರಿ ಆವಾಗ ಡಿಮಾಂಡ್ ಇದಾರೆ. ಅದು ಮಾಡುವಾಗ ಹೈಕಮಾಂಡ್ ಅವ್ರು ಮಾಡ್ಬೇಕಲ್ಲ, ಅವ್ರು ಯಾವಾಗ ನಿಗದಿ ಮಾಡ್ತಾರ, ಯಾರಿಗ್ ಮಾಡ್ತಾರ ಅನ್ನೋದು ಅವ್ರು ಬಿಟ್ಟದ್ದು. ಆಲ್ಮೋಸ್ಟ್ ಎಲ್ಲಾರು ನಾವು ಆಗ್ಬೇಕಂತ ಬಹಳಷ್ಟು ಜನ ಆಶೆ ವ್ಯಕ್ತ ಮಾಡಿದಾರೆ. ಎಲ್ಲಾರು ಬಹಳಷ್ಟು ಜನ ಹೇಳ್ಯಾರ, ವ್ಯಕ್ತ ಮಾಡ್ಯಾರ. ಅಂತಿಮವಾಗಿ ಡಿಸಿಷನ್ ಆಗ್ಬೇಕಲ್ಲ, ಮೊದಲು ಮಾಡೋದು ಡೇಟ್ ಫಿಕ್ಸ್ ಆಗ್ಬೇಕು. ಡೇಟ್ ಫಿಕ್ಸ್ ಆದ್ಮೇಲೆ ಯಾರೇ ಮಾಡ್ಬೇಕು ಸ್ಟಾರ್ಟ್ ಆಗ್ಬೇಕು. ಏನಿದ್ರು ಅಧಿವೇಶನ ಅಂತಾರ, ಈಗೇನ್ ಮಾಡೋದು. ಸಿದ್ದರಾಮಯ್ಯ ಸರ್ಕಾರ ಇಲ್ಲ ಸರ್, ಇನ್ನು 5 ವರ್ಷದಾಗ ನೀವು ಒಬ್ಬರೇ ಮಿನಿಸ್ಟರ್ ಇದ್ದೀರಿ. ಈ ಮಂತ್ಲಿ 2 ಪಟ್ಟಾಗ ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ಏನಾದ್ರೂ ಆ ಅಧಿವೇಶನ ನಂತರ ಆಗ್ಬಹುದು. ಬೆಳಗಾವಿ ಜಿಲ್ಲೆಗೆ ಅಲ್ಪಸಂಖ್ಯಾತರಿಗೆ ಕೊಟ್ಟಾಗ ಯಾರು ಕೊಟ್ಟಿಲ್ಲ. ಅದೇ ಬೆಂಗಳೂರು ಗುಲ್ಬರ್ಗ ಬಿಟ್ರೆ, ಬೀದರ್ ಬಿಟ್ರೆ ನಮ್ಮ ಇಷ್ಟು ದೂರ ಯಾರು ಇಲ್ಲ. ನನಗ್ ಕೂಡ ಕೇಳಿದ್ದಾರೆ, ಇಷ್ಟು 600 ಕಿಲೋಮೀಟರ್ ಮಧ್ಯೆ ಯಾರು ಇಲ್ಲ ನೋಡು ಸೆಂಟರ್ನಾಗ ಕೇಳಿದಾರೆ. ಯಾರು ಇಲ್ಲ. ಅಲ್ಲ, ಇಲ್ಲಿ ಅಧಿವೇಶನ ಅಷ್ಟೇ ರೀ. ಇಲ್ಲಿ ಬಂದ್ರೆ ಎಲ್ಲಾನು ಅಭಿವೃದ್ಧಿ ಆಗಂತ ಹೇಳಿಕ್ ಆಗೋಲ್ಲ. ಇದು ಒಂದು ಪಾಠ ಅಷ್ಟೇ ರೀ. ಏನ ಅಭಿವೃದ್ಧಿ ಆಗ್ಬೇಕ್ರೆ ಅದಕ್ಕೆ ಬಜೆಟ್ ನಲ್ಲಿ ಘೋಷಣೆ ಆಗ್ಬೇಕ್ರೆ. ಈಗ ಬರುವಂತ ನೆಕ್ಸ್ಟ್ ಫೆಬ್ರವರಿ ಒಳಗೆ ನಾವು ಬಜೆಟ್ ಮಂಡನೆ ಮಾಡ್ತೀವಿ. ಅದ್ರೊಳಗೆ ನಿಮ್ಗೆ ಬೆಳಗಾವಿ, ಉತ್ತರ ಕನ್ನಡ, ಕಡಕ ಇಡಬೇಕಾಯ್ತು. ಈಗ ಏನಿದ್ರೆ ಚರ್ಚೆ ಅಷ್ಟೇ ರೀ. ಈಗೇನು ಎಕ್ಸ್ಟ್ರಾ ಕೊಡಕ್ ಆಗೋಲ್ಲ ನಮ್ಗೆ. ನೀವೇನ ಈಗ ಬೇಕಾದ್ರೆ ಅದು ಡಿಮಾಂಡ್ ಮಾಡಬಹುದು. ಈ ಇದ್ರಲ್ಲಿ ಡಿಮಾಂಡ್ ಮಾಡಬಹುದು, ನಮ್ಗೆ ಮುಂದಿನ ಬಜೆಟ್ ನಲ್ಲಿ ಕೊಡಿ ಅಂತ. ಸೊ ಅದನ್ನ ಮುಂದಿನ ಬಜೆಟ್ ನಾಗ ಹಾಕ್ಲಿಕ್ಕೆ ಸರ್ಕಾರ ಮಾಡಿದಾಗ ಅದು ಯಶಸ್ವಿ. ಈಗೇನು ಮಾತಾಡ್ಲಿಕ್ಕೆ ಅಷ್ಟೇ ಅವಕಾಶ. ಇದನ್ನ ಬಿಟ್ರೆ ಏನ್ ಮಾಡೋದು? ಈ ಸದ್ಯ ಸಾಕಷ್ಟು ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಎಲ್ಲ ಹಿಂದಿನ ಸರ್ಕಾರ, ನಮ್ಮ ಸರ್ಕಾರ. ಅದು ಯಶಸ್ವಿ ಆಗಿಲ್ಲ. ಒಂದ್ 2-3 ಇಲಾಖೆ ಯಾವ್ದಾರು ತರ್ತೀವಿ, ಮತ್ತೆ ಅವ್ರು ವಾಪಸ್ ಹೋಗ್ತಾರ. ಶಾಶ್ವತವಾಗಿ ಆಗ್ತಾ ಇಲ್ಲ.